ಬೆಣ್ಣೆಹಳ್ಳದಲ್ಲಿ ಸಿಲುಕಿದ್ದ 10 ರೈತರನ್ನ ಈಗಾಗಲೇ ರಕ್ಷಣೆ ಮಾಡಲಾಗಿದೆ. ಧಾರವಾಡದ ನಲಗುಂದದ ಕಾಲವಾಡ ಗ್ರಾಮದಲ್ಲಿ ನಿನ್ನೆ ಭಾರೀ ಮಳೆಯಾಗಿತ್ತು. ಈ ಸಂದರ್ಭದಲ್ಲಿ ಕೆಲಸಕ್ಕೆ ಹೋಗಿದ್ದಂತಹ 10 ಮಂದಿ ರೈತರು ಈ ಮಳೆಯಿಂದಾಗಿ ತುಂಬು ಹರಿತಾ ಇದ್ದಂತಹ ಬೆಣ್ಣೆಹಳ್ಳದ ಆಜುಬಾಜಿನಲ್ಲಿ ಸಿಲುಕೊಂಡಿದ್ರು. ಬೆಣ್ಣೆಹಳ್ಳದಲ್ಲಿ ನಿರಂತರ ನಿನ್ನೆ ರಾತ್ರಿಯಿಂದಲೂ ಕೂಡ ಅವರು ಅದೇ ಭಾಗದಲ್ಲಿ ಹೊರಗಡೆ ಬರೋದಕ್ಕೆ ಆಗದೆ ಒದ್ದಾಟವನ್ನ ನಡೆಸಿದ್ರು. ಅದಾದ ನಂತರ ಈಗಾಗಲೇ ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಹಗ್ಗ ಕಟ್ಟಿ ಅವರನ್ನ ರಕ್ಷಣೆ ಮಾಡಿದ್ದಾರೆ. ಆ 10ಕ್ಕೆ 10 ಮಂದಿಯನ್ನ ಈಗಾಗಲೇ ರಕ್ಷಿಸಲಾಗಿತ್ತು. ಈ 10 ಮಂದಿಯಲ್ಲಿ 3 ಮಕ್ಕಳು ಕೂಡ ಇದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇವೆ. ಹೊಲಗಳಿಗೆ ಕೆಲಸಕ್ಕೆ ತೆರಳಿದ್ದಂತಹ ಸಂದರ್ಭದಲ್ಲಿ ಈ ರೀತಿ ಮಳೆ ನೀರಿನಲ್ಲಿ ಸಿಲುಕೊಂಡಿದ್ರು. ನೋಡಿ ಇಲ್ಲೆಲ್ಲ ಹೋಟೆಲ್ ಇದ್ದಾರೆ. ಲೋಡ್ ಜಾಸ್ತಿ ಬೇಡ ಹೊಲಗಳಲ್ಲಿ ಕೆಲಸಕ್ಕೆ ಅಂತ 10 ಮಂದಿ ರೈತರು ತೆರಳಿದ್ರು. ಈ ಸಂದರ್ಭದಲ್ಲಿ ಬಹಳ ಬಿರುಸಾಗಿ ಸುರಿದ ಮಳೆಯಿಂದಾಗಿ ಆ ಬೆಣ್ಣೆಹಳ್ಳದಲ್ಲೇ ಈ 10 ಜನ ಸಿಲುಕೊಂಡಿದ್ರು. ನಿನ್ನೆಯಿಂದಲೂ ಕೂಡ ಇವರು ರಕ್ಷಣೆಗಾಗಿ ಪರದಾಡ್ತಾ ಇದ್ರು. ಅಲ್ಲಿಂದ ಹೊರಬರೋದಕ್ಕೆ ಆಗದೆ ಸಾಕಷ್ಟು ಪರದಾಡ್ತಾ ಇದ್ದಂತಹ ಸ್ಥಿತಿ ನಿರ್ಮಾಣ ಆಗಿತ್ತು. ಈ 10 ಜನ ರೈತರ ಜೊತೆ 3 ಮಕ್ಕಳು ಕೂಡ ಇದ್ವು. ಇದಾದ ನಂತರ ಪೊಲೀಸರಿಗೆ ಮಾಹಿತಿ ಲಭ್ಯವಾಗಿ ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಈ ರಕ್ಷಣಾ ಕಾರ್ಯದಲ್ಲಿ ತೊಡಗಿ ಆ 10 ಮಂದಿಯನ್ನ ಸುರಕ್ಷಿತವಾಗಿ ಈಗ ದಡ ಸೇರಿಸಿದ್ದಾರೆ. ಚೌಗ್ಲಾ ರವಿಗೆ 2 ಸಾವಿರ ಕರೆಕತ್ತಾರೆ.